ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ತೆರೆ ಕಂಡ ಕನ್ನಡ ಸಿನಿಮಾ ಖ್ಯಾತ ನಟ ಉಪ್ಪಿ ಸರ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ರಾಜ್ವಿ ಶೆಟ್ಟಿ ಅವರಾಗಿರ್ಬೋದು, ಅದರ ನಿರ್ದೇಶನ ಮಾಡಿರ್ತಕ್ಕಂಥ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ನಿರ್ದೇಶನದ ಅರ್ಜುನ್ ಜನ್ಯ ಅವರ ಸಿನಿಮಾ ಇದು. ಅರ್ಜುನ್ ಜನ್ಯ ಅವರ ಸಿನಿಮಾ ಚೊಚ್ಚಲ ಕನ್ನಡ ನಿರ್ದೇಶನ ಸಿನಿಮಾ ಇದು ಅವರ ಕೆರಿಯರ್ ನಲ್ಲಿ. ಇದಕ್ಕಿಂತ ಮುಂಚೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ ಸಿನಿಮಾಗಳಲ್ಲಿ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು ಅರ್ಜುನ್ ಜನ್ಯ ಅವರು. ಆದ್ರೆ ಈ ಅವರ ಸಿನಿಮಾ ಕೆರಿಯರ್ ನಲ್ಲಿ ಇದೇ ಒಂದು ಫಸ್ಟ್ ಸಿನಿಮಾ, ಅವರ ಕೆರಿಯರ್ ನಲ್ಲಿ ಚೊಚ್ಚಲ ಸಿನಿಮಾ ಇದು. ನಂಬರ್ 45 ಸಿನಿಮಾ ಹೆಸರು ನಿಮ್ಗೆಲ್ಲ ಗೊತ್ತಿರೋದೇ, ಟೈಟ್ಲು ಹೇಳ್ಬೇಕಾಗಿಲ್ಲ. ಅದರಲ್ಲಿ ತುಂಬಾ ದಿಗ್ಗಜರಿದ್ದಾರೆ. ಶಿವಣ್ಣ, ಮತ್ತೆ ಉಪ್ಪಿ ಸರ್, ರಾಜ್ಬಿ ಶೆಟ್ಟಿ ಅವರು, 3 ಹೀರೋಗಳಿದಾರಲ್ಲ, ಒಂದು ಅದ್ಭುತ ಕಲಾವಿದ್ರು. ಉಪ್ಪಿ ಸರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ದ ರಿಯಲ್ ಸ್ಟಾರ್ ಉಪೇಂದ್ರ ಇನ್ ಇಂಡಿಯಾ ಅಂತ ಹೇಳ್ತಾರೆ ಅವ್ರಿಗೆ. ಅಂದ್ರೆ ನಿರ್ದೇಶಕರ ನಿರ್ದೇಶಕ ಅಂತ ಹೇಳ್ಬೋದು ಅವ್ರಿಗೆ, ಉಪ್ಪಿ ಸರ್ ಅವ್ರನ್ನ. ಅವ್ರ ಬಗ್ಗೆ ಏನು ಎರಡನೇ ಮಾತೇ ಇಲ್ಲ. ಲೆಜೆಂಡರಿ ಡೈರೆಕ್ಟರ್ ಇನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಹೆಸರಿರ್ತಕ್ಕಂಥದ್ದು ಉಪ್ಪಿ ಸರ್ ಅವ್ರದ್ದು. ಇನ್ನ ಶಿವಣ್ಣ ಅವ್ರ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋದೇ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಶಿವಣ್ಣ ಅವ್ರ ಬಗ್ಗೆ ಏನು ಹೇಳಕ್ ಹೋಗೋದೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ಲ ಅವರ ಎನರ್ಜೆಟಿಕ್ ಲೆವೆಲ್ ಆಗಿರ್ಬೋದು, ಅವರು ಎಷ್ಟು ಇವಾಗೇನೋ 62 ಏನೋ ಏಜ್ ಸಮಥಿಂಗ್ ಇದೆ ಅವ್ರದ್ದು, 61 62 ಏನೋ ಸಮಥಿಂಗ್ ಏಜ್ ಇದೆ. ಬಟ್ ಈ ವಯಸ್ಸಲ್ಲೂ ಅವರು ಸಿನಿಮಾ ಮಾಡ್ತೀನಿ ಅಂತ ಆ ಒಂದು ಎನರ್ಜಿ ಇದೆಯಲ್ಲ, ಆ ಎನರ್ಜಿನ ಪ್ರತಿಯೊಂದು ಹೀರೋಗಳಿಗೂ ಒಂದು ಸ್ಫೂರ್ತಿದಾಯಕ ಅಂತ ಒಂದು ಏನ್ ಹೇಳ್ಬೋದು, ನಾವು ಒಂದು ಎನರ್ಜಿ ಅಂತಾನೆ ಹೇಳೋಣ, ಬೇರೆ ಸುಮ್ಮನೆ ಕುಯ್ಯೋದ್ ಬೇಡ, ಎನರ್ಜಿ ಅಂತ ಹೇಳ್ಬೋದು. ಮತ್ತೆ ರಾಜ್ಬಿ ಶೆಟ್ಟಿ ಅವರು, ಒಂದು ಮೊಟ್ಟೆಯ ಕಥೆ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ರಾಜ್ಬಿ ಶೆಟ್ಟಿ ಅವರು ಒಂದು ಅದ್ಭುತವಾದಂತ ಪಾತ್ರವನ್ನ ಮಾಡಿದ್ದಾರೆ 45 ನಲ್ಲಿ. ಬಟ್ ಈ ಒಂದು 2 days ಇಂದ ಅದರ ಒಂದು ನೆಗೆಟಿವ್ ಕೂಡ ಓಡ್ತಾ ಇದೆ ಸ್ನೇಹಿತರೆ. ಆ ನೆಗೆಟಿವ್ ಏನಂತ ನೋಡೋದಾದ್ರೆ, ನಾವು ಈ ಸಿನಿಮಾ ಏನೋ ತೆರೆ ಕಾಣ್ತಲ್ಲ, 45 ಸಿನಿಮಾ ತೆರೆ ಕಾಣ್ತಲ್ಲ, ಆ ತೆರೆ ಕಂಡ ಬೆನ್ನಲ್ಲೇ ಈ ಏನೋ 45 ಸಿನಿಮಾದ ಒಂದು ಏನ್ ಟೀಮ್ ಇದೆಯಲ್ಲ, ಅವರ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಒಂದು ಲೀಗಲ್ ಆಕ್ಷನ್ ಅನ್ನ ತಗೊಂಡ್ ಬಂದಿರ್ತಕ್ಕಂಥದ್ದು. ಏನಪ್ಪಾ ಲೀಗಲ್ ಆಕ್ಷನ್ ಅಂತ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಕೆಟ್ಟದ್ದಿರ್ಲಿ ಅದು ಒಳ್ಳೇದಿರ್ಲಿ ತುಂಬಾ ನೆಗೆಟಿವ್ ಓಡ್ತಿರ್ತಕ್ಕಂಥದ್ದು. ಏನ್ ನೆಗೆಟಿವ್ ಓಡ್ತಿರ್ತಕ್ಕಂಥದ್ದು ಅಂತಂದ್ರೆ, ಒಳ್ಳೆ ಕಂಟೆಂಟ್ ಇದ್ರು ಅಪಪ್ರಚಾರ ಮಾಡೋದು, ಕೆಟ್ಟ ಕಂಟೆಂಟ್ ಇದ್ರು ಅಪಪ್ರಚಾರ ಮಾಡೋದು. ಅದು ಹಿಂಗ್ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತಂದ್ರೆ, ಯಾವುದೇ ಸಿನಿಮಾ ಬರ್ಲಿ, ಚೆನ್ನಾಗಿರೋ ಕಂಟೆಂಟ್ ಇದ್ರು ಕೂಡ ಈ ಪಿಕ್ಚರ್ ಚೆನ್ನಾಗಿಲ್ಲ, ಈ ಪಿಕ್ಚರ್ ಯಾರು ನೋಡಕ್ ಹೋಗ್ಬೇಡಿ, ಪೈರಸಿ ಮಾಡೋದು, ಆ ತರ ಒಂದು ಸಿಚುವೇಶನ್ಗಳು ಆಗ್ತಾ ಇರೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಈ ತರದ ಒಂದು ಅಪಪ್ರಚಾರ ಆಗಿರ್ಬೋದು, ಕೆಟ್ಟ ರಿವ್ಯೂ ಕೊಡೋದಾಗಿರ್ಬೋದು, ಕೆಲವೊಂದು ಚಾನೆಲ್ಗಳಲ್ಲಿ ಈ ಕುರಿತಾಗಿ ಅಪಪ್ರಚಾರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಕಾನೂನಾತ್ಮಕವಾಗಿ ಒಂದು ಲೀಗಲ್ ಆಕ್ಷನ್ಗೆ ಇಳಿದಿರ್ತಕ್ಕಂಥ 45 ಸಿನಿಮಾದ ಡೈರೆಕ್ಟರ್. ಎಲ್ಲ ನಿಮ್ಗೆ ಗೊತ್ತಿರೋದ ಡೈರೆಕ್ಟರ್ ಯಾರು ಅಂತ ಹೇಳೋದ್ ಬೇಕಾಗಿಲ್ಲ. ಒಂದು ಲೀಗಲ್ ಆಕ್ಷನ್ ಅನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಕೆಲವೊಬ್ರು ವೀಕ್ಷಕರ ಪ್ರಕಾರ ಇದು, ಅಂದ್ರೆ ವೀಕ್ಷಕರಲ್ಲ, ಸಿನಿ ಪ್ರೇಕ್ಷಕರು, ಕನ್ನಡದ ಕಲಾಭಿಮಾನಿಗಳು ಅಂತ ನಾವು ಹೇಳ್ತೀವಲ್ಲ, ಕೆಲವೊಂದು ವರ್ಗ ಹೇಳ್ತಾ ಇದೆ, ಅಲ್ಲ ಸ್ವಾಮಿ, ನಾವು ದುಡ್ಡು ಕೊಟ್ಟು ನೋಡ್ತೀವಿ, ದುಡ್ಡು ಕೊಟ್ಟು ನೋಡಿದ್ರೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಚೆನ್ನಾಗಿದೆ ಸಿನಿಮಾ ಅಂತ ಕೇಳಿದ್ರು ಒಂದು ರಿವ್ಯೂ, ಅಂದ್ರೆ ಯಾವ ತರ ಅಂದ್ರೆ, ಚೆನ್ನಾಗಿದೆ ಸಿನಿಮಾ ಅಂತಾನು ಹೇಳ್ಬೋದು, ಚೆನ್ನಾಗಿಲ್ಲ ಅಂತಾನು ಹೇಳ್ಬೋದು. ಅವ್ರು ಯಾರ ಅಭಿಮಾನಿಗಳಲ್ಲ, ಈ ಹೀರೋಗಳ ಅಭಿಮಾನಿಗಳೇ ಅಲ್ಲ, ಅವ್ರು ಎಲ್ಲಾರು ಫಿಲಂ ನೋಡ್ತಕ್ಕಂಥ ಒಂದು ವರ್ಗ. ಅಲ್ಲ ಸ್ವಾಮಿ, ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀವಿ, ಪುಗ್ಸೆಟ್ಟು ಸಿನಿಮಾ ನೋಡಲ್ಲ, ಆದ್ರೂ ನಮ್ಮ ಮೇಲೆ ಇವ್ರು ನಾವು ಚೆನ್ನಾಗಿಲ್ಲ ಅಂತ ಹೇಳಿದ ಮಾತ್ರಕ್ಕೇನೆ ಈ ಒಂದು ಕೇಸ್ ಹಿಂಗಾಗ್ತಾರೆ ಇವರು ಅಂತ ಕೆಲವೊಂದು ವರ್ಗ ಇದೆ. ಅವ್ರು ಯಾರು ಅಭಿಮಾನಿಗಳು ಯಾರು ಆಕ್ಟರ್ಸ್ಗಳ ಅಭಿಮಾನಿಗಳು ಅಲ್ಲ, ಯಾವುದೇ ಒಂದು ಕಲಾವಿದರ ಅಭಿಮಾನಿಗಳು ಅಲ್ಲ. ಈ ತರದ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಕೇಳಿದ್ರೆ, ಇದೆ ಕೆಲವೊಂದು ನಾವು ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೋಡ್ಬೋದು, ಕೆಲವೊಂದು ಮೀಡಿಯಾನಲ್ಲೂ ನೋಡ್ಬೋದು. ಅಪಪ್ರಚಾರ ಇತ್ತೀಚೆಗೆ ತುಂಬಾನೇ ನಡೀತಾ ಇದೆ ಸ್ನೇಹಿತರೆ. ಕನ್ನಡ ಫಿಲಂ ಅಂತ ಬಂದಾಗ ಇವಾಗ ಆಗ್ತಿರೋ ಅದಕ್ಕೋಸ್ಕರನೇ ಈ ನಂಬರ್ 45 ಏನು ಸಿನಿಮಾ ಮಾಡಿದಾರಲ್ಲ, ಈ ಸಿನಿಮಾದ ಪ್ರೊಡ್ಯೂಸರು ಕೋರ್ಟ್ಗೆ ಹೋಗಿ ಇಲ್ಲಿಗಲ್ ಆಕ್ಷನ್ ಗೆಲ್ತಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಬಟ್ ಇದು ಎಟ್ಟರದ ಮಟ್ಟಿಗೆ ಸರಿ ಅನ್ನೋದು ಸಿನಿ ಪ್ರೇಕ್ಷಕರ ಒಂದು ಅಭಿಪ್ರಾಯ, ನಮ್ದಂತೂ ಅಲ್ಲ. ನಾವೆಲ್ಲಾ ಕಲಾವಿದರನ್ನು ಇಷ್ಟಪಡ್ತೀವಿ. ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟಿದ್ದೆ ನಾನು, ನಮ್ಗೆ ಆ ಕಲಾವಿದ್ರು ಈ ಕಲಾವಿದ್ರು ನಮ್ಗೆ ಯಾರು ಮೇಲಿಲ್ಲ ಕೀಳಿಲ್ಲ,
ನಮ್ಮ ಕನ್ನಡದ ಕಲಾವಿದರು ಅಂತ ಬಂದಾಗ ಅವ್ರು ಕಾಮಿಡಿಯನ್ನೇ ಆಗಿರ್ಲಿ, ಅವ್ರ ಹೀರೋಗಳೇ ಆಗಿರ್ಲಿ, ಅವ್ರ ವಿಲನ್ಗಳೇ ಆಗಿರ್ಲಿ, ಪರದೆ ಮೇಲೆ ಅಂತ ಬಂದಾಗ ಸ್ನೇಹಿತರೆ ನಾವು ಪ್ರತಿಯೊಬ್ಬರನ್ನು ಇಷ್ಟಪಟ್ಟೇ ಪಡ್ತೀವಿ. ಯಾಕಂದ್ರೆ ನಾನು ಒಬ್ಬ ಸಿನಿ ಪ್ರೇಕ್ಷಕ ಹೇಳ್ಬೇಕು ಅಂತಂದ್ರೆ. ಇರ್ಲಿ ಅದೆಲ್ಲ ಆಮೇಲೆ ಹೇಳೋಣ. ಬಟ್ ಈ ಆಕ್ಷನ್ ಇಳಿಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಂಗೆ ಬ್ಯಾಡ್ ರಿವ್ಯೂ ಕೊಡೋದು, ಆಮೇಲೆ ಬ್ಯಾಡ್ ಕಮೆಂಟ್ಸ್ ಗಳು ಹಾಕೋದು, ಅವ ಒಂದು ಏನ್ ಹೇಳ್ತೇವೆ ನಾವು ಅಂದ್ರೆ ಕೆಟ್ಟದಾಗಿ ರಿವ್ಯೂಗಳು ಕೊಡೋದಾಗಿರ್ಬೋದು, ಕೆಟ್ಟದಾಗಿ ಇಲ್ಲ ಯಾರು ನೋಡ್ತಾ ಹೆಂಗಿದಪ್ಪ ಸಿನಿಮಾ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಬಂದು ಅವ್ರು ಹೆಸರಿಗೋಸ್ಕರ ಮಾಡ್ತಾರೋ ಏನಕ್ಕೋಸ್ಕರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸಿನಿಮಾ ಚೆನ್ನಾಗಿಲ್ಲ ಗುರು, ನೋಡಕ್ ಹೋಗ್ಬೇಡ ಗುರು, ಈ ತರ ಒಂದು ಹೇಳ್ತಾ ಇದಾರೋ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಲೀಗಲ್ ಆಕ್ಷನ್ಗೆ ಇಳಿದಿರ್ತಕ್ಕಂಥದ್ದು ಈ 45 ಸಿನಿಮಾದ ಪ್ರೊಡ್ಯೂಸರ್. ಅದು ಒಂದ್ ಕಡೆ ನೋಡಕ್ ಹೋದ್ರೆ ಅದು ಸರಿ ಅಂತ ಕೆಲ ವರ್ಗಗಳು ಹೇಳ್ತಾ ಇದ್ದಾರೆ. ಬಟ್ ಅವರ ಅಭಿಮಾನಿಗಳು ಅಂತ ಬಂದಾಗ ಯಾರ ಶಿವಣ್ಣ ಅವರ ಅಭಿಮಾನಿಗಳಾಗಿರ್ಬೋದು, ಉಪ್ಪಿ ಸರ್ ಅವರ ಅಭಿಮಾನಿಗಳಾಗಿರ್ಬೋದು, ಆಮೇಲೆ ನಮ್ಮ ರಾಜ್ಬಿ ಶೆಟ್ಟಿ ಅವರ ಅಭಿಮಾನಿಗಳಾಗಿರ್ಬೋದು, ಅಲ್ಲ ಗುರು ಇಷ್ಟು ಕಂಟೆಂಟ್ ಚೆನ್ನಾಗಿರೋ ಕಂಟೆಂಟ್ ನ ಇವ್ರು ಹೆಂಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಹೆಂಗೆ ಬ್ಯಾಡ್ ರಿವ್ಯೂ ಕೊಡ್ತಾರೆ, ರಿವ್ಯೂ ಕೊಡೋದೇ ತಪ್ಪ ಅಂತ ಕೆಲವೊಂದು ಅಭಿಮಾನಿಗಳ ಅಭಿಪ್ರಾಯ. ಅಂದ್ರೆ ಇದು ಏನ್ ಹೇಳೋದೇ ಬೇಕಾಗಿಲ್ಲ, ನಿಮ್ಗೆಲ್ಲ ಸಂಪೂರ್ಣ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಬಟ್ ಇದು ನೋಡ್ತಿದ್ರೆ ಕೆಲವೊಂದು ಅಭಿಮಾನಿಗಳು, ಅವ್ರು ಯಾರ ಅಭಿಮಾನಿಗಳು ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ಅವ್ರು ಯಾವ ಹೀರೋಗಳಿಗೂ ಅಭಿಮಾನಿಗಳಲ್ಲ, ಅವರು ಕನ್ನಡದ ಸಿನಿ ಪ್ರೇಕ್ಷಕರು ಒಂದು ಸಿನಿಮಾಕ್ಕೆ ಬಂದಂತ ಸಂದರ್ಭದಲ್ಲಿ ಇವಾಗ ಶೋ ಮುಗಿಸಿ ಹೊರಗಡೆ ಬರ್ತಿರ್ತಾರಲ್ಲ, ನಮ್ಮ ಮೀಡಿಯಾನಲ್ಲೆಲ್ಲ ಬರ್ತಾ ಇದೆ, ಅವರು ರಿಪೋರ್ಟರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಸರ್ ಹೆಂಗಿದೆ ಸರ್ ಸಿನಿಮಾ, ಚೆನ್ನಾಗಿದ್ಯಾ ಅಥವಾ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಒಂದು 100 ಜನದಲ್ಲಿ ಒಂದು 70 ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಒಂದು 30 ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲ ಅದೇ 100 ಜನದಲ್ಲಿ 70 ಜನ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಾರೆ, ಇನ್ನು 30 ಜನ ತುಂಬಾ ಕೆಟ್ಟದಾಗಿದೆ ಸಿನಿಮಾ ಅಂತ ಹೇಳ್ತಾರೆ. ಈ ರೀತಿ ಆಗ್ಬಾರ್ದು ಅಂತ ಒಂದು ಇಲ್ಲಿಗಲ್ ಆಕ್ಷನ್ ಇಳಿದಿರ್ತಕ್ಕಂಥ ಪ್ರೊಡ್ಯೂಸರ್. ಬಟ್ ನನಗನ್ಸೋದೇನು ಅಂತಂದ್ರೆ ಇದು ಸ್ವಲ್ಪ ಎಷ್ಟರ ಮಟ್ಟಿಗೆ ಸರಿ ಅಂತ ನನಗನ್ಸೋದು. ಅಂದ್ರೆ ನನಗನ್ಸೋದಕ್ಕಿಂತ ನಾನು ಒಬ್ಬ ಕನ್ನಡದ ಕಲಾಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಬಟ್ ಒಂದ್ ಕಡೆ ನೋಡಿದ್ರೆ ಹೌದು, ಇದು ಪೈರಸಿ ಆಗ್ಲಿ, ಬ್ಯಾಡ್ ರಿವ್ಯೂ ಆಗ್ಲಿ, ಬ್ಯಾಡ್ ಕಾಮೆಂಟ್ಸ್ ಗಳಾಗ್ಲಿ, ಅಥವಾ ಏನ್ ನಾವು ಹೇಳ್ತೀವಿ ಬ್ಯಾಡ್ ರಿವ್ಯೂ ಅಂತಾನೆ ಅನ್ಕೊಳ್ಳೋಣ, ಈ ರಿವ್ಯೂ ಕೊಡೋದ್ರಿಂದ ಒಂದು ಸಿನಿಮಾ ಮುಂದಕ್ಕೆ ಓಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಡ್ಯೂಸರ್ಗೆ ಒಂದು ಫೈನಾನ್ಸಿಯಲಿ ತುಂಬಾನೇ ಲಾಸ್ ಆಗುವಂತ ಒಂದು ಸಿಚುವೇಶನ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಲೀಗಲ್ ಆಗಿ ಒಂದು ಸಂವಿಧಾನಾತ್ಮಕವಾಗಿ ಒಂದು ಆಕ್ಷನ್ ಏನ್ ಹೇಳ್ತೀವಿ ನಾವು, ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಒಂದು ಪ್ರೊಡ್ಯೂಸರ್ ಹೇಳಿರ್ತಕ್ಕಂಥದ್ದು. ಬಟ್ ನೋಡೋಣ ಏನಾಗುತ್ತೆ. ಸಿನಿಮಾ ಇನ್ನ ರಿಲೀಸ್ ಆಗಿ ತುಂಬಾ ದಿನ ಏನಾಗಿಲ್ಲ, ಒಂದು 2-3 ಡೇಸ್ ಬ್ಯಾಕ್ ಏನೋ ರಿಲೀಸ್ ಆಗಿದೆ. ಬಟ್ ತುಂಬಾ ಚೆನ್ನಾಗಿ ಶಿವಣ್ಣ ಅವ್ರ ಪಾತ್ರ ನೀಡಿದ ಗೆಟಪ್ ಅಲ್ಲಿ ತುಂಬಾ ಹೆಂಗಂದ್ರೆ ನನಗೆ ಏನಪ್ಪಾ ಇವ್ ಹುಡುಗಿನ ಶಿವಣ್ಣನ, ಇವರು ಹುಡುಗಿನ ಶಿವಣ್ಣ, ಈ ತರ ನನಗೆ ಒಂಥರ ಹೆಂಗಂದ್ರೆ ಒಂಥರ ಒಂದು ನೆಕ್ಸ್ಟ್ ಲೆವೆಲ್ ಪಾತ್ರ ಮಾಡಿದ್ದಾರೆ. ಆಮೇಲೆ ಪರಮಾತ್ಮನ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಶಿವಣ್ಣ ಅವರು. ಇನ್ನು ಉಪ್ಪಿ ಸರ್ ಬಗ್ಗೆ ಅಂತ ಹೇಳಂಗೆ ಇಲ್ಲ, ಅವ್ರು ಹೆಂಗಿದೆ ಅಂತ ಹೇಳಕ್ಕೆ ಹೋಗಲ್ಲ ನಾನು, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು ಉಪ್ಪಿ ಸರ್ ಅವರ ಅಭಿಮಾನಿಗಳು. ಆಮೇಲೆ ರಾಜ್ಬಿ ಶೆಟ್ಟಿ ಅವ್ರ ಮೆಚ್ಯೂರಿಟಿ ಅಲ್ಲ, ಅವ್ರು ಮಾತಾಡೋ ಮೆಚ್ಯೂರಿಟಿಯಲ್ಲಿ ಆಗಿರ್ಬೋದು, ಅವ್ರ ಅಭಿನಯ ಮಾಡ್ತಿರ್ತಕ್ಕಂಥ ಒಂದು ಆಕ್ಷನ್ ಅಲ್ಲಿ ಆಗಿರ್ಬೋದು, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ರಾಜ್ಬಿ ಶೆಟ್ಟಿ ಅವರಿಗೆ. ಟೋಟಲಿ ಟೀಮ್ಗೆ ಒಳ್ಳೇದಾಗ್ಲಿ, ಯಾರು ಆತರ ಬ್ಯಾಡ್ ರಿವ್ಯೂ ಕೊಡಬೇಡಿ ಅಂತ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ಒಬ್ಬ ಸಿನಿಮಾ ಪ್ರೇಕ್ಷಕರು ಅವರು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಯಾರ ಒಂದು ಅವರಿಗೆ ಹಕ್ಕಿದೆ. ಯಾಕಂದ್ರೆ ಇವಾಗ ಎಕ್ಸಾಂಪಲ್ ನಾನೇ ಒಂದು ಸಿನಿಮಾ ಮಾಡಿದೆ ಅಂತ ಇಟ್ಕೊಳ್ಳಿ, ಆ ಯೋಗ್ಯತೆ ಅಂತೂ ನಮ್ಮಂತೂ ಇಲ್ಲ. ಬಟ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಒಂದೇನೋ ಸಿನಿಮಾ ಮಾಡಿದ್ನಪ್ಪ, ಒಂದೇನೋ ಒಂದು 150 ಕೋಟಿನೋ 200 ಕೋಟಿನೋ ಏನೋ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಆದಾಗ ಒಂದು ಸಿನಿಮಾ ಮಾಡಿದೆ ಎಕ್ಸಾಂಪಲ್ ಆಗಿ. ಆ ಸಿನಿಮಾ ಮಾಡಿದಾಗ ಅವ್ರು ನನಗೂ ಅಭಿಮಾನಿಗಳಲ್ಲ, ಯಾರಿಗೂ ನಿಮ್ಗೂ ಅಭಿಮಾನಿಗಳಲ್ಲ, ಯಾರ ಅಭಿಮಾನಿಗಳು ಅಲ್ಲ, ಅವರು ಕನ್ನಡದ ಕಲಾಭಿಮಾನಿಗಳು. ಅಂದ್ರೆ ಕನ್ನಡದ ಸಿನಿ ಪ್ರೇಕ್ಷಕರು ನೋಡಕ್ ಬಂದಿರ್ತಾರೆ. ಬಟ್ ಅವರು ಒಂದು 100 ಜನದಲ್ಲಿ ಆಗ್ಲೇ ನಾನು ಹೇಳ್ದಂಗೆ ಒಂದು 80 ಜನ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು, ಇನ್ನು 20 ಜನ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು, ಇನ್ನು 20 ಜನ ಮಾತ್ರ ಚೆನ್ನಾಗಿಲ್ಲ, 80 ಜನನು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಕ್ಕೋಸ್ಕರ ಕೆಲವೊಂದ್ ಕಡೆ ಚರ್ಚೆ ಆಗ್ತಿರೋದು ಏನಂತಂದ್ರೆ, ಈ ಲೀಗಲ್ ಆಗಿ ಆಕ್ಷನ್ ತರೋದಕ್ಕೆ, ಕೋರ್ಟ್ ಆರ್ಡರ್ ತರೋದಕ್ಕೆ ಕಾರಣ ಯಾಕೆ ತಂದಿದ್ದಾರೆ ಅಂತ ಕೆಲವೊಂದು ಸಿನಿಮಾ ಪ್ರೇಕ್ಷಕರ ಒಂದು ಅಭಿಪ್ರಾಯ. ಬಟ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ, ಅಥವಾ ಅವರು ಫಿಲಮ್ಗೆ ಲಾಸು ಆಗ್ಬೋದು, ಲಾಭನೂ ಆಗ್ಬೋದು. ಒಂದು ಹೇಳಕ್ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಾಭಿಮಾನಿಗಳ ಅಭಿಪ್ರಾಯ ಎಷ್ಟು ಮುಖ್ಯನೋ ಅದ್ರ ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥ ಏನು ಇದಾರಲ್ಲ, ಅಂದ್ರೆ ಈ ತರ ಹೇಳ್ಬಿಟ್ರು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗನ್ಸೋದು. ಬಟ್ ಇದರಿಂದ ಪ್ರೊಡ್ಯೂಸರ್ಗೂ ಅಂದ್ರೆ ಲಾಸಸ್ ಆಗ್ತಾ ಇರುತ್ತೆ, ಏನು ಮಾಡಕ್ ಆಗೋದಿಲ್ಲ.
ಬಟ್ ಯಾಕಂದ್ರೆ ಪಾಪ ಅವ್ರು ಎಲ್ಲಿಂದ ದುಡ್ಡು ಹಾಕಿರ್ತಾರೆ, ಬಜೆಟ್ ಹಾಕಿರ್ತಾರೆ ಸಿನಿಮಾಗೋಸ್ಕರ. ಬಟ್ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ ಸಿನಿಮಾ, ಒಂದ್ ರೇಂಜ್ ಪರವಾಗಿಲ್ಲ ಅನ್ನೋಕ್ಕಿಂತ ನಿಮಗೆ ಪರವಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿವಣ್ಣವ್ರ ಆಕ್ಟಿಂಗು ಸೂಪರ್, ಉಪ್ಪಿ ಸರ್ ಆಕ್ಟಿಂಗ್ ಅಂತೂ ಕೇಳಂಗೆ ಇಲ್ಲ, ರಾಜ್ ಬಿ ಶೆಟ್ಟಿ ಅವ್ರದ್ದು ಅದ್ಭುತವಾಗಿದೆ. ಕೆಲವೊಂದು ವರ್ಗಗಳು ಮಾತ್ರ ಚೆನ್ನಾಗಿಲ್ಲ, ಆ ತರ ಒಂದು ಕೆಟ್ಟ ರಿವ್ಯೂ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಲೀಗಲ್ ಆಕ್ಷನ್ ಇಳಿದಿರೋದು ಪ್ರೊಡ್ಯೂಸರ್ ಅಂತ ಒಂದು ಅಪ್ಡೇಟ್ ಇದೆ. ಬಟ್ ಇದು ನೋಡೋಣ, ಅವರ ಶಿವಣ್ಣವರ ಅಭಿಮಾನಿಗಳಾಗ್ಲಿ, ಉಪ್ಪಿ ಸರ್ ಅವರ ಅಭಿಮಾನಿಗಳೇ ಆಗ್ಲಿ, ಎಂತ ಸಿನಿಮಾ ಮಾಡೋದು ಅವ್ರನ್ನ ಬಿಟ್ಕೊಡಲ್ಲ. ಬಟ್ ಬಿಟ್ಕೊಡಲ್ಲ ಅನ್ನೋದಕ್ಕಿಂತ ಅವರು ಆಲ್ರೆಡಿ ಪಾತ್ರ ಒಪ್ಕೊಂಡಿರ್ತಾರೆ ಅಂತಂದ್ರೆ ಸುಮ್ನೆ ಅಂತೂ ಒಪ್ಕೊಳ್ಳೋದಿಲ್ಲ ಅವರು. ಶಿವಣ್ಣವರಾಗ್ಲಿ, ಆಮೇಲೆ ಉಪ್ಪಿ ಸರ್ ಅವರಾಗ್ಲಿ, ರಾಜ್ ಬಿ ಶೆಟ್ಟಿ ಅವರಾಗ್ಲಿ ಯೋಚನೆ ಮಾಡಿನೇ ಒಪ್ಕೊಂಡಿರ್ತಾರೆ ಆ ತರ ಒಂದು ಸಿನಿಮಾ ಮಾಡಬೇಕಾದ್ರೆ. ಬಟ್ ನಮ್ಮ ಅರ್ಜುನ್ ಜನ್ಯ ಅವ್ರಿಗೂ ಒಳ್ಳೇದಾಗ್ಲಿ, ಯಾಕಂದ್ರೆ ಅವರ ನಿರ್ದೇಶನದಲ್ಲಿ, ಅವರ ಸಿನಿಮಾ ಕೆರಿಯರ್ ನಲ್ಲಿ ಇದು ಚೊಚ್ಚಲ ನಿರ್ದೇಶನ ಸಿನಿಮಾ, ಇದು ಫಸ್ಟ್ ಡೈರೆಕ್ಷನ್ ಫಿಲ್ಮ್ ಇದು ಅವ್ರ ಕೆರಿಯರ್ ನಲ್ಲಿ. ಅರ್ಜುನ್ ಜನ್ಯ ಅವ್ರಿಗೂ ಒಳ್ಳೇದಾಗ್ಲಿ, ಮ್ಯೂಸಿಕ್ ಅವರೇ ಮಾಡಿದ್ದಾರೆ, ಅವ್ರು ಮ್ಯೂಸಿಕ್ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ಮ್ಯೂಸಿಕ್. ಆಲ್ರೆಡಿ ನಾವು ನೋಡಿದ ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆ, ತುಂಬಾ ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಬಟ್ ಇನ್ನು ಮುಂದಕ್ಕೆ ಅವರ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರ್ಲಿ ಅಂತ ಅರ್ಜುನ್ ಜನ್ಯ ಅವ್ರಿಗೂ ನಾನು ವಿಶ್ ಮಾಡ್ತೀನಿ. ನೋಡೋಣ, ಇದು ಲೀಗಲ್ ಆಕ್ಷನ್, ಇಲ್ಲೀಗಲ್ ಆಕ್ಷನ್ ಅಥವಾ ನಮ್ಮ ಏನು ರಿವ್ಯೂಗಳಿಂದ ಏನೋ ಸಮಥಿಂಗ್ ಆಗ್ತಾ ಇರುತ್ತೆ. ಬಟ್ ಏನು ಮಾಡಕ್ ಆಗೋದಿಲ್ಲ, ಎಲ್ಲಾ ಪ್ರೇಕ್ಷಕರು ಒಂದೇ ತರ ಥಿಂಕಿಂಗ್ ಅಂದ್ರೆ ಎಲ್ಲಾ ಪ್ರೇಕ್ಷಕರ ಮನಸ್ಥಿತಿ ಒಂದೇ ತರ ಇರಲ್ಲ ಸ್ನೇಹಿತರೆ, ಅದು ಒಂದು ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು. ನೋಡೋಣ ಏನಾಗುತ್ತೆ ಅಂತ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ. ಯಾರೆಲ್ಲ ಹೊಸಬರೆಲ್ಲ ಇದ್ದೀರಲ್ಲ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು. ನಮಸ್ತೆ.